ಅಂತಂದರೆ ಹೃದಯದಲ್ಲೇ ಇರುವಂತಹ ಭಗವಂತನ ಅನುಗ್ರಹಿಸ್ತಾ ಎಲ್ಲ ರೀತಿಯಾದಂತಹ ರಾಗದ್ವೇಷಾದಿ ಕಲ್ಮಶಗಳನ್ನು ಪಾಪಗಳನ್ನು ಕಲಿತಾ ಆ ಬ್ರಹ್ಮಜ್ಞಾನಿಗಳ ಅನುಗ್ರಹದಿಂದ ಗುರುಗಳ ಅನುಗ್ರಹಿಸಿ ಶಂಕರಾಚಾರ್ಯ ಯಾವ ಬ್ರಹ್ಮಜ್ಞಾನದಿಂದ ಅಜ್ಞಾನವನ್ನು ಕಳೆದು ಸುಖವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಋಗ್ವೇದ ಸ್ವಾಹಕಾರ, ಯಜುರ್ವೇದ ಸ್ವಾಹಕಾರ, ಸ್ವತಃ ಮಹಾರುದ್ರ ಹವನ ಎಲ್ಲವನ್ನು ಕೂಡ ಸಂಕಲ್ಪ ಮಾಡಿಕೊಂಡು ಋತ್ವಿಕವಾಗಿ ನೆರವೇರಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಂಚಾಯತನದ ಹೋಮ ಅಂದರೆ ಗಾಯತ್ರಿ ಹವನ, ನಂತರದಲ್ಲಿ ಗಣಪತಿ ಹೋಮ ಹವನಗಳು, ಪಾರಾಯಣಗಳು ಶಾಸ್ತ್ರೋಕ್ತವಾಗಿ ನಡೀತಾ ಕೆಲವು ದಿವಸಗಳ ಹಿಂದೆ ಪ್ರಾರಂಭವಾಗಿ ಶಾಸ್ತ್ರೋಕ್ತವಾಗಿ ನಡೀತಾ ಇರತಕ್ಕಂತಹ ಈ ಪ್ರದೇಶದಲ್ಲಿ ಆ ವೇದ ಹವನಗಳು ಅಂತಲೇ ಅಲ್ಲಿಗೆ ಆಗಮಿಸಿ ನಾವು ಕೊಡುವಂತಹ ಎಲ್ಲ ಹವಿಸ್ಸನ್ನು ಸ್ವೀಕರಿಸಿ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಈ ಎಲ್ಲ ಕಾರ್ಯಗಳನ್ನು ನೋಡ್ತಾ ನಾವು ನೀಡಿರುವಂತಹ ಹವಿಸ್ಸನ್ನು ಸ್ವೀಕರಿಸಿ ಮಾರ್ಗದಿಂದ ಧರ್ಮ ಮಾರ್ಗದಿಂದ ಹೋಗುತ್ತೋ ಅದೇ ರೀತಿಯಾಗಿ ರಾಜ್ಯದಲ್ಲಿರ್ತಕ್ಕಂತಹ ನಾಯಕರು, ದೇಶದಲ್ಲಿರ್ತಕ್ಕಂತಹ ನಾಯಕರಿಗೆ ಉತ್ತಮವಾಗಿರ್ತಕ್ಕಂತಹ ಧರ್ಮ ಬುದ್ಧಿ ಇತ್ತು ಅಂದರೆ ಯಾವತ್ತೂ ಕೂಡ ಚ್ಯುತಿಯಾಗ್ತಕ್ಕಂತಹ ವ್ಯಕ್ತಿ ಬಾರದೇ ಇರಲಿ ಅನ್ನುವಂತಕ್ಕಂತಹ ವಿಷಯ. ಅಂತಹ ಇವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಒಂದೊಂದು ಯತಿಗಳು ಈ ಒಂದು